ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಧನ್ಯವಾದ ಮತ್ತು ಆತನ ಕೃಪೆ, ತಂದೆಯಾದ ದೇವರಿಂದ ಶಾಂತಿ ಸಮಾಧಾನವು ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 1ನೆಯ ವಚನವನ್ನು ಓದುತ್ತೇನೆ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗೆ ಇದ್ದಾನೆ. ಕ್ರೈಸ್ತತ್ವವು ಒಂದು ರೋಗ ನಿವಾರಣೆ ಮಾಡುವ ಭಕ್ತಿ ಅಥವಾ ಧರ್ಮ ಮಾತ್ರ ಅಲ್ಲ, ಆ ರೋಗವನ್ನು ತಡೆಗಟ್ಟುವ ಒಂದು ಧರ್ಮ ಆಗಿದೆ ಎಂಬುದಾಗಿ ಯೋಹಾನನು ಇಲ್ಲಿ ಸಿದ್ಧಾಂತ ಮಾಡ್ತಾನೆ. ಆತನು ನನ್ನ ಪ್ರಿಯರಾದ ಮಕ್ಕಳೇ ಎಂಬ ಕಾಳಜಿಯ ತನ್ನ ಚಿಂತೆಯನ್ನು ವ್ಯಕ್ತ ಮಾಡಿ ಆತನು ಹೇಳ್ತಾನೆ, ನೀವು ಪಾಪ ಮಾಡಬಾರದು. ಇದೆಲ್ಲ ನಾನು ಬರೆದದ್ದು ನೀವು ಪಾಪ ಮಾಡಬಾರದೆಂಬುದಾಗಿ. ಆದ್ದರಿಂದ ಕ್ರೈಸ್ತತ್ವ ನಮ್ಮನ್ನು ಪಾಪರಹಿತವಾದ ಜೀವನಕ್ಕೆ ನಡೆಸುವ ಒಂದು ಧರ್ಮ, ಒಂದು ಸತ್ಯ ಎಂಬುದಾಗಿ ಆತನು ಇಲ್ಲಿ ಸಿದ್ಧಾಂತ ಮಾಡಲಿಕ್ಕೆ ಹೊರಟಿದ್ದಾನೆ. ಆತನ ಬುದ್ಧಿವಾದ ಅಥವಾ ಆತನ ಎಚ್ಚರಿಕೆಯಲ್ಲಿ 2 ವಿಷಯಗಳಿವೆ. ಮೊದಲನೇದಾಗಿ, ಕ್ರೈಸ್ತತ್ವ ಪಾಪವನ್ನು ತಡೆಗಟ್ಟುವ, ನಿವಾರಣೆ ಮಾಡುವ ಒಂದು ಧರ್ಮ. Christianity on the face value is a preventive religion. It is one thing to prevent the sickness and it is quite another thing to cure the sickness. ಗುಣಪಡಿಸುವುದು, ವಾಸಿ ಮಾಡುವುದು ಒಂದು, ಆದರೆ ತಡೆಗಟ್ಟುವುದು ಇನ್ನೊಂದು. ಇದೇ ಯೋಹಾನನು ಇಲ್ಲಿ ಸಿದ್ಧಾಂತ ಮಾಡುತ್ತಿರ್ತಕ್ಕಂಥದ್ದು. ಈ ಪತ್ರಿಕೆಯ ಉದ್ದಕ್ಕೂ ಪಾಪರಹಿತ ಜೀವನದ ಸಾಧ್ಯತೆ ಉಂಟು ಎಂಬುದಾಗಿ ಒತ್ತಿ ಹೇಳಿ ನಮ್ಮನ್ನು ಆತನು ಎಚ್ಚರಿಸ್ತಾನೆ. ಥ್ರೂಔಟ್ ದಿಸ್ ಎಪಿಸಲ್ ದಿ ಆಥರ್ ಈಸ್ ಟಾಕಿಂಗ್ ಅಬೌಟ್ ದ ಪಾಸಿಬಿಲಿಟಿ ಆಫ್ ಎ ಸಿನ್ಲೆಸ್ ಲೈಫ್ and he affirms it. Most pointedly, he says in 3:9 that no one who is born of God will continue in sin. He cannot go on sinning. 3:9 ಆತನು ಹೀಗೆ ಬರೀತಾನೇನಂತಂದ್ರೆ, ದೇವರಿಂದ ಹುಟ್ಟಿದವನು ಪಾಪ ಮಾಡನು. ಕಾರಣ, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ದೇವರ ಜೀವ, ಅನಂತ ಜೀವ, ನಿತ್ಯ ಜೀವ, ಹೊಸ ಬಾಳು ವಿಶ್ವಾಸಿಯಲ್ಲಿ ನೆಲೆಗೊಂಡಿರುವುದರಿಂದ ಆತನು ಪಾಪದಲ್ಲಿಯೇ ಜೀವನ ಬಾಳು ಮಾಡುವುದಿಲ್ಲ. ದೇವರಿಂದ ಹುಟ್ಟಿದವನು, ನಮಗೆ ಈ ಅನುಭವ ಇದ್ದರೆ ನಾವು ವಿಶ್ವಾಸಿಗಳು. ದೇವರಿಂದ
ಹುಟ್ಟಿದವರಾಗಿದ್ದರೆ. Here a believer is summoned to a sinless life. Is this possible? How do we live a sinless life? You may doubt it. It is possible as long as you walk in the light as he is in the light. ನಾವು ಪಾಪರಹಿತ ಜೀವನಕ್ಕೆ ಕರೆಯಲ್ಪಟ್ಟಿದ್ದೇವೆಂಬುದಾಗಿ ಯೋಹಾನನು ಹೇಳ್ತಾ ಇದ್ದಾನೆ. ಸಾಧ್ಯವೇ ಎಂಬುದಾಗಿ ಹೇಳಬಹುದು. ಇದು ಸಾಧ್ಯ ಎಂಬುದಾಗಿ ಆತನು ಸಿದ್ಧಾಂತ ಮಾಡಲು ಹೊರಟಿದ್ದಾನೆ. 5ನೇ ವಚನ ಇಲ್ಲಿ ಓದುವಾಗ, ಯಾವನಾದರೂ ಆತನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲಣ ಪ್ರೀತಿಯು ಪರಿಪೂರ್ಣವಾಗಿದೆ. ಮೊದಲನೇ ಸಾರಿ ದೇವರ ಪ್ರೀತಿ ಎಂಬುದಾಗಿ ಈ ಒಂದು ಪತ್ರಿಕೆಯಲ್ಲಿ ಈ 2ನೇ ಅಧ್ಯಾಯ 5ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ. For the first time he is talking about the love of God in the life, in the heart of a disciple. We know that we are in him because his love, ದೇವರ ಮೇಲಣ ಪ್ರೀತಿಯು ನಮ್ಮಲ್ಲಿ ಪರಿಪೂರ್ಣವಾಗಿದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಾವು ಪಾಪ ಮಾಡಬಾರದೆಂಬುದಾಗಿ ಆತನು ಈ ಒಂದು ಪತ್ರಿಕೆಯನ್ನು ಬರೆದದ್ದು. ಪಾಪ ಮಾಡಬಾರದೆಂಬತಕ್ಕಂಥದ್ದು ಒಂದು ಮುಖ. ಇನ್ನೊಂದು ಮುಖ ಏನಂತಂದ್ರೆ ಕ್ಷಮಾಪಣೆ ಇದೆ. ಮೊದಲನೇ ವಚನದ 2ನೇ ಭಾಗ, ಯಾವನಾದರೂ ಪಾಪ ಮಾಡಿದರೆ ಅಂದರೆ ಸಾಧ್ಯತೆ ಇದೆ, ಅದು ಇನ್ನೊಂದು ಮುಖ. ಪಾಪ ಮಾಡಬಾರದು ಎನ್ನುವುದು ಒಂದು ಮುಖ, ಯಾವನಾದರೂ ಪಾಪ ಮಾಡಿದರೆ ಇನ್ನೊಂದು ಮುಖ. ಏನು? ಒಂದು ಕ್ಷಮಾಪಣೆ ಇದೆ. ಆದ್ದರಿಂದ ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಿಂದ ತನ್ನಷ್ಟಕ್ಕೆ ತಾನೇ ನಮ್ಮ ಪಾಪಗಳು ಪರಿಹಾರ ಆಗುವುದಿಲ್ಲ, ತನ್ನಷ್ಟಕ್ಕೆ ತಾನೇ ಅವು ಕ್ಷಮಿಸಲ್ಪಡುವುದಿಲ್ಲ. Just because Jesus Christ died for our sins, automatically our sins are not forgiven. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗೆ ಇದ್ದಾನೆ. ಮತ್ತು ಈತನು ನಮಗೋಸ್ಕರ ಅಲ್ಲ, ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುವವನು ಆಗಿದ್ದಾನೆ. ಇಡೀ ಪ್ರಪಂಚಕ್ಕೆ ದಿ ಇನ್ವಿಟೇಷನ್ for forgiveness is not only for you and I as believers, it is for the whole world. It is universal. ನಾನು, ನಮಗೆ, ನಮ್ಮ ಎಂಬುದಾಗಿ ಮೊದಲನೇ ಅಧ್ಯಾಯದಲ್ಲಿ ಆತನು ಬಹುವಚನದ ನಾಮಪದವನ್ನು ಉಪಯೋಗಿಸಿ 2ನೇ ಅಧ್ಯಾಯಕ್ಕೆ ಬರುವಾಗ ನನ್ನ ಪ್ರಿಯರಾದ ಮಕ್ಕಳೇ, ನಾವು ಪಾಪ ಮಾಡಿದರೆ, ಯಾವನಾದರೂ ಪಾಪ ಮಾಡಿದರೆ ಎಂಬುದಾಗಿ ಆತನು ಹೇಳುವಾಗ ಇದು ನಮ್ಮೆಲ್ಲರಿಗೂ ಹೋಲುವಂಥ ಒಂದು ಅರ್ಥ. ಯಾಕೆ ಅಂತಂದರೆ ಮೊದಲನೇ ವಚನದ ಕಡೆ ಭಾಗದಲ್ಲಿ ಹೇಳ್ತಾನೆ, ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಯಾರಿಗೆ? ಯೋಹಾನನನ್ನೂ ಸಹ ಸೇರಿಸಿಕೊಂಡು ನಮ್ಮೆಲ್ಲರಿಗೆ ಇರುವಂಥ ಒಬ್ಬ ಸಹಾಯಕ. The replacement of I by we indicates that this advocate, this helper who is with the Father is for all of us. ನಮ್ಮೆಲ್ಲರಿಗೂ ಆತನು ಇದ್ದಾನೆ. ಯೇಸು ಕ್ರಿಸ್ತನು ಒಬ್ಬ ಸಹಾಯಕನು. ನಿಜವಾಗಲೂ ಅದರ ಅರ್ಥ ಏನಂತಂದರೆ ಆತನು ಒಬ್ಬ ವಕೀಲನು, ಅಡ್ವೊಕೇಟ್. ಈತನು ತಂದೆಯ ಬಳಿಯಲ್ಲಿದ್ದಾನೆ. ತಂದೆಯ ಬಳಿಯಲ್ಲಿರುವ ಈ ಸಹಾಯಕ, ತಂದೆಯ ಬಳಿಯಲ್ಲಿರ್ತಕ್ಕಂಥ ಈ ವಕೀಲರು ನಮ್ಮ ಪಕ್ಕದಲ್ಲಿ ನಿಂತು ನಮ್ಮ ಪರವಾಗಿ ಮಾತನಾಡಿ, ನಮ್ಮನ್ನು ಆದರಿಸಿ, ನಮಗೆ ಸಲಹೆ ಕೊಟ್ಟು, ನಮ್ಮ ಪರವಾಗಿ ಬೇಡಿ, ನಮ್ಮೆಲ್ಲ ಅಪವಾದನೆಗಳಿಗೆ ಉತ್ತರವನ್ನು ಹೇಳಿ ಪ್ರಾರ್ಥಿಸುವವರು ಆಗಿದ್ದಾರೆ. The advocate is a pleader. He is the comforter.
He is the counselor who stands alongside of us. And He is Jesus, a man who knows our humanity. ಈತನು ಯಾರಂದ್ರೆ ಯೇಸು, ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು. ಯೇಸು ಅಂತಂದ್ರೆ ಯೇಸುವಿನ ಮನುಷ್ಯತ್ವವನ್ನು, ಆತನ ನರಾವತಾರವನ್ನು ವ್ಯಕ್ತಪಡಿಸುವಂಥ ಸತ್ಯ. ತಂದೆಯ ಬಳಿಯಲ್ಲಿ ಇರುವುದು, ಆದರೆ ಯಾರು? ಯೇಸು. ಆತನ ಮನುಷ್ಯತ್ವವನ್ನು ತಿಳಿಸುವಂಥದ್ದು. His humanity. He is also Jesus Christ. Christ is the one who is anointed. He is the Messiah. ಕ್ರಿಸ್ತನೆಂದರೆ ಆತನ ದೈವತ್ವ, ಆತನ ಮೆಸ್ಸಿಯನಾದಂಥ ಅಭಿಷಕ್ತತೆ, ಇದನ್ನು ತೋರಿಸುವಂಥದ್ದು. ಯೇಸು ಕ್ರಿಸ್ತನಲ್ಲಿ ಮನುಷ್ಯತ್ವ, ದೈವತ್ವ ಎರಡು ಒಂದಾಗಿದೆ. ಆತನು ತಂದೆಯ ಬಳಿಯಲ್ಲಿ ಇರುವಂಥವನು ಆಗಿದ್ದಾನೆ. ಕ್ರಿಸ್ತನು ದೇವರ ಅಭಿಷಕ್ತನು, ಅಂಗೀಕರಿಸಲ್ಪಟ್ಟಂಥ ಒಬ್ಬ ವಕೀಲನು ಆತನು ಆಗಿದ್ದಾನೆ. ಈತನು ಎಂಥ ವಕೀಲನು? ಯೇಸು ಕ್ರಿಸ್ತನು ನೀತಿವಂತನಾದ ವಕೀಲನು, ನೀತಿವಂತನಾದ ಸಹಾಯಕನು. ನೋಡ್ರಿ, ಯೇಸು ಕ್ರಿಸ್ತನು ತಂದೆಯ ಬಳಿಯಲ್ಲಿದ್ದರೂ ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಇರತಕ್ಕಂಥ ಮಕ್ಕಳನ್ನು, ಇರತಕ್ಕಂಥ ವಿಶ್ವಾಸಿಗಳನ್ನು ಆತನು ಮರೆತಿಲ್ಲ. ನನ್ನ ಕೆಲಸ ಪ್ರಪಂಚದಲ್ಲಿ ಆಯಿತು, ಭೂಮಿಯ ಮೇಲೆ ಆಯಿತು, ನಾನು ಎಲ್ಲವನ್ನು ಮುಗಿಸಿ ತಂದೆಯ ಬಳಿಗೆ ಏರಿ ಬಂದಿದ್ದೇನೆಂಬುದಾಗಿ ನಮ್ಮ ಕುರಿತಾತನಿಗೆ ಕಾಳಜಿ ಇಲ್ಲ ಎಂಬುದಾಗಿ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ತಂದೆಯ ಬಳಿಯಲ್ಲಿದ್ದಾನೆ. ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. He is with God, with the Father, but He is for us. He does not say, my ministry on earth is over. I am not concerned about these children. He is with the Father, but He is for the people whom He has redeemed. ಈತನು ಎಂಥ ವಕೀಲನು? ನೀತಿವಂತನಾದ. He is the righteous one. He will represent us in such a way that justice will be done. He is with the Father. He is righteous. He is human. He is Christ who is divine. But He is not finished His work with us. Just because He has ascended to the Father, He has not finished His work with us. ತಂದೆಯ ಬಳಿಗೆ ಆತನು ದಿವಾರೋಹಣನಾಗಿ ಹೋಗಿದ್ದಾಗಲೂ ನಮ್ಮ ಮಧ್ಯೆ ಮಾಡುವಂತಹ ಸೇವೆ ಇನ್ನೂ ಮುಗಿದಿಲ್ಲ ಎಂಬುದನ್ನು ಸಿದ್ಧಾಂತ ಮಾಡುವುದಕ್ಕೋಸ್ಕರ ಯೋಹಾನನು ಹೇಳ್ತಾನೆ, ತಂದೆಯ ಬಳಿಗೆ ಹೋದಂಥ ಈ ಯೇಸು ಕ್ರಿಸ್ತನೇ ನಮ್ಮ ನೀತಿವಂತನಾದ ಯಾಜಕನು, ಸಹಾಯಕನು. ಆತನ ನಿರ್ಣಯಗಳೆಲ್ಲ ನೀತಿಯುಳ್ಳವುಗಳೇ. ಆತನ ತೀರ್ಮಾನಗಳಲ್ಲಿ ಯಾವ ಒಂದು ಅಪಮಾನ ಅಥವಾ ಅನುಮಾನ ಎಂದಿಗೂ ಇರುವುದೇ ಇಲ್ಲ. ಈತನು ನಿಮ್ಮ ಯಾಜಕನು, ಈತನು ನಿಮ್ಮ ನಾಯಕನು, ಈತನು ನಿಮ್ಮ ಪಾಪಗಳಿಗೆ ನಿವಾರಣೆ ಮಾಡುವಂಥವನು ಆಗಿದ್ದಾನೆ. ಈತನ ಬಳಿಗೆ ಬಂದರೆ ನಮ್ಮೆಲ್ಲ ಪಾಪಗಳ ನಿವಾರಣೆ ಆಗ್ತದೆ. ಆತನಿಗೆ ನಿಮ್ಮ ಬಗ್ಗೆ ಕಾಳಜಿ ಇದೆ. ಆತನಿಗೆ ನಿಮ್ಮ ಬಗ್ಗೆ ಚಿಂತೆ ಇದೆ. ನಿಮಗೋಸ್ಕರ ಆತನು ಬೇಡಿಕೊಳ್ಳುವುದು ಮಾತ್ರ ಅಲ್ಲ, ನಿಮಗೋಸ್ಕರ ಆತನು ತಂದೆಯ ಬಳಿಗೆ ವಾದ ಮಾಡಿ ನಿಮ್ಮ ಪಾಪಗಳು ಪರಿಹಾರವಾಗಲಿ, ಕ್ಷಮಿಸಲ್ಪಡಲಿ ಎಂಬುದಾಗಿ ಆತನು ಬೇಡಿಕೊಳ್ಳುವವನು ಆಗಿದ್ದಾನೆ. ಈತನ ಆಶ್ರಯದಲ್ಲಿ ನಮಗೆ ಜಯದ ಜೀವಿತ ಸಿಕ್ಕುವುದು. ಇಲ್ಲದಿದ್ದರೆ ನಮ್ಮ ಜೀವನದಲ್ಲಿ ಎಂಥ ಸಮಾಧಾನವು, ಸಂತೃಪ್ತಿಯು, ನೆಮ್ಮದಿಯು ಇರುವುದಿಲ್ಲ.
He is the one who pleads on our behalf. But there is a condition. What is that condition? In verse 9 of chapter 1 he says, if we confess our sins, he is faithful and just. He is a righteous advocate. Forgiveness does not happen automatically. We need to, number one, come to him. We need to confess, and he is just and he is righteous, and because of his pleading and because of his work on the cross, God will be forgiving us. 1ನೇ ಅಧ್ಯಾಯ 9ನೇ ವಚನದಲ್ಲಿ, ಯಾವನಾದರೂ ಅಂದರೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವ ಯಾರಾದರೂ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ, ಯೇಸು ಕ್ರಿಸ್ತನು ನಂಬಿಗಸ್ತನು, ನೀತಿವಂತನು. 2ನೇ ಅಧ್ಯಾಯ 1ನೇ ವಚನದಲ್ಲಿ, ತಂದೆಯ ಬಳಿಯಲ್ಲಿ ನೀತಿವಂತನಾದ ಸಹಾಯಕನು ಯಾಜಕನು ನಮಗೆ ಇದ್ದಾನೆಂಬುದಾಗಿ. ನಿಮ್ಮ ಜೀವನದಲ್ಲಿ ಈ ಯೇಸು ಕ್ರಿಸ್ತನಿಗೆ ನೀವು ಸ್ಥಳ ಕೊಟ್ಟಿದ್ದರೆ ಪಾಪರಹಿತವಾದ ಜೀವನವನ್ನು ನೀವು ಮಾಡಲು ಸಾಧ್ಯತೆ ಉಂಟು. ಅನೇಕ ಸಾರಿ ನಮ್ಮಲ್ಲಿ ನಮಗೆ ಇಂಥ ಒಂದು ವಿಜಯದ ಜೀವನ ಇಲ್ಲವಲ್ಲ ಎಂಬುದಾಗಿ ಚಿಂತೆ ಮಾಡ್ತೇವೆ. ಮೆನಿ ಅ ಟೈಮ್ the believers are frustrated and disappointed because they say we don't have a victorious life. That is precisely because we are not coming to this advocate who is righteous, coming to him in confession of our sins, coming to him for the cleansing. It is only then we are able to walk in the light as he is in the light. ನಾವು ಅನೇಕ ಸಾರಿ ವಿಶ್ವಾಸಿಗಳಾಗಿ ನಮ್ಮ ಜೀವನದಲ್ಲಿ ಜಯ ಇಲ್ಲವಲ್ಲ, ನಾವು ಯಾವಾಗಲೂ ಪಾಪ ಮತ್ತು ಇಂಥ ಕೆಟ್ಟ ಹವ್ಯಾಸಗಳಿಗೆ ಅಧೀನರಾಗಿದ್ದೇವೆಂಬುದಾಗಿ ಕುಗ್ಗಿ ಹೋಗ್ತೇವೆ. ನಮ್ಮ ಜವಾಬ್ದಾರಿ ಏನು? 1:9 ಪ್ರಕಾರ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನೀತಿವಂತನು, ಆತನು ನಂಬಿಗಸ್ತನು, ನಮ್ಮ ಕೈ ಬಿಡದೆ ನಡೆಸುವವನು. ನಂಬಿಗಸ್ತಿಕೆಯಲ್ಲಿ ನಮ್ಮನ್ನು ನಮ್ಮ ಪ್ರಯಾಣದಲ್ಲಿ ನಡೆಸುವಂಥ ಒಬ್ಬ ಸಹಾಯಕನು, ಒಬ್ಬ ವಕೀಲನು ಯೇಸು ಕ್ರಿಸ್ತನು ಆಗಿದ್ದಾನೆ. ಆದ ಕಾರಣ ನಾವು ಯೇಸು ಕ್ರಿಸ್ತನ ಬಳಿಗೆ ಬರುವುದರಿಂದ ನಮ್ಮ ಜೀವಮಾನದಲ್ಲಿ ಸಂತೃಪ್ತಿ ಇದೆ, ನಮ್ಮ ಜೀವಮಾನದಲ್ಲಿ ಸಮಾಧಾನ ಇದೆ. ಈ ವಾಕ್ಯವನ್ನು ಅನೇಕ ಸಾರಿ ನಾನು ಕೇಳಿದ್ದೇನೆಂಬುದಾಗಿ ಹೇಳಬಹುದು. ಯು ಮೇ ಸೇ, ಐ ಹ್ಯಾವ್ ಹರ್ಡ್ ದಿಸ್ ಮೆಸೇಜ್ ಮೆನಿ ಅ ಟೈಮ್ that Jesus Christ is the righteous advocate and he is the one who takes away our sin. But I have not experienced. ನನಗೆ ಈ ಅನುಭವ ಆಗಿಲ್ಲ ಎಂಬುದಾಗಿ ನೀವು ಅನೇಕರು ಹೇಳಬಹುದು. ಸಭೆಯಲ್ಲಿ ಅನ್ಯೂನ್ಯತೆ ಇರಬಹುದು, ಎಲ್ಲ ಸಂಸ್ಕಾರಗಳಲ್ಲಿ ನಾವು ಪಾಲು ತಕ್ಕೊಳ್ಳುತ್ತಿರಬಹುದು. ಆದರೆ ಜೀವನದಲ್ಲಿ ಜಯ, ಪಾಪದ ಮೇಲೆ ಜಯ ನಮಗೆ ಬೇಕಾದರೆ ಈ ಪ್ರಭುವಾದ ಯೇಸು ಕ್ರಿಸ್ತನ ಬಳಿಗೆ ನಾವು ಸತತ ಬರಬೇಕು. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಇವುಗಳನ್ನು ನಿಮಗೆ ಬರೆದಿದ್ದೇನೆ. ಇದು ಒಂದು ಮುಖ. ಇನ್ನೊಂದು ಮುಖ ಏನಂತಂದರೆ, ಯಾವನಾದರೂ ಪಾಪ ಮಾಡಿದರೆ ಯಾಜಕನಿದ್ದಾನೆ. ನಿಮ್ಮ ಜೀವನದಲ್ಲಿ ಇಂದು ಜಯ ಇಲ್ಲದಿದ್ದರೆ, ನಿಮ್ಮ ಜೀವನದಲ್ಲಿ ಇಂದು ಹುರುಪಿಲ್ಲದಿದ್ದರೆ, ಕ್ರೈಸ್ತರಾಗಿರಬಹುದು ಅನೇಕ ವರ್ಷಗಳಿಂದ, ಯು ಮೇ ಬಿ ಎ ಕ್ರಿಶ್ಚಿಯನ್ ಫಾರ್ ಮೆನಿ ಇಯರ್ಸ್. If you don't have victory in your life, if you don't have peace and happiness and contentment in your life, you have not been coming to him. If any man sin, we have an advocate. Come to this advocate. And he is a righteous, just advocate. And he is the one who makes things right with the Father for us. ಈ
ನಂಬಿಗಸ್ತನೂ ನೀತಿವಂತನೂ ಆದಂಥ ಯಾಜಕನ ಬಳಿಗೆ ನಾವು ಪ್ರತಿನಿತ್ಯ ಬರಬೇಕು. ನಿಮ್ಮ ಜೀವನದಲ್ಲಿ ಶಾಂತಿ, ನಿಮ್ಮ ಜೀವನದಲ್ಲಿ ಜಯ, ನಿಮ್ಮ ಜೀವನದಲ್ಲಿ ಪಾಪದ ಮೇಲೆ ಜಯ ಬೇಕು ಎಂಬುದಾಗಿ ಹೇಳಿದರೆ ಈ ಯಾಜಕನ ಬಳಿಗೆ ಬನ್ನಿ. ಆತನು ನಿಮಗೆ ಖಂಡಿತವಾಗಲು ಪಾಪಗಳನ್ನು ಪರಿಹರಿಸಿ ನಿಮ್ಮ ಆಂತರ್ಯದಲ್ಲಿ ತನ್ನ ದಿವ್ಯ ಶಾಂತಿ ಸಮಾಧಾನವನ್ನು ಕೊಟ್ಟು ನಿಮ್ಮನ್ನು ಸತತ ನಡೆಸ್ತಾನೆ. ಪ್ರಾರ್ಥನೆ ಮಾಡೋಣ. ಯೋಹಾನನ ಪತ್ರಿಕೆಯಲ್ಲಿ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆದ ಕಾರಣ ನಮ್ಮ ದೋಷ ಅಪರಾಧಗಳನ್ನು ಕ್ಷಮಿಸ್ತಾನೆಂಬುದಾಗಿ ಓದಿದ್ದೇವೆ, ಕೇಳಿದ್ದೇವೆ. ಯಥಾರ್ಥವಾಗಿ ನಮ್ಮ ಜೀವನದಲ್ಲಿ ಇಂಥ ಒಂದು ಅನುಭವ ಇಲ್ಲ. ನಮ್ಮ ಜೀವನದಲ್ಲಿ ಇಂಥ ಒಂದು ಸಾಕ್ಷಿ ಇಲ್ಲ. ಸೋಲಿನ ಜೀವನವೇ ಆಗಿದೆ ಎಂಬುದಾಗಿ ಒಪ್ಪಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ನಮ್ಮ ಜೀವನ ಒಂದು ಬರಡಾದಂಥ ಜೀವನವಾಗಿದೆ. ಕಾರಣ ನಾವು ನಿನ್ನನ್ನು ನಂಬಿ ನಿನ್ನ ಬೆಳಕಿನಲ್ಲಿ ನಡೆಯುತ್ತಿಲ್ಲ ಎಂಬುದಾಗಿ ಒಪ್ಪಿಕೊಳ್ಳುತ್ತೇವೆ. ಈ ವಾಕ್ಯವನ್ನು ಕೇಳಿದ ನಾವು ನಮ್ಮ ಹೃದಯವನ್ನು ತೆರೆಯುತ್ತೇವೆ. ನಮ್ಮ ಜೀವನವನ್ನು ನಿನಗೆ ಬಟ್ಟ ಬಯಲಾಗಿಟ್ಟು ನಮಗೆ ಜಯ, ನಮಗೆ ಸಮಾಧಾನ, ಸಂತೃಪ್ತಿ ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ, ಆತನು ವಕೀಲನಾದ ಮೂಲಕ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವ ಯಜ್ಞ ಬಲಿ ಆತನಾಗಿರುವುದರಿಂದ ಆತನ ಮೂಲಕ ನಮ್ಮನ್ನು ಕ್ಷಮಿಸಿ ನಿನ್ನ ಹೆಸರಿನಲ್ಲಿ ನಮ್ಮನ್ನು ಅಂಗೀಕಾರ ಮಾಡಬೇಕೆಂದು ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್.